ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮದು ಪೈರು ನಾಟಿ ಮಾಡೋದೈತೆ. ಸೊ ಹೋಗಬೇಕು, ಅದಕ್ಕೆ ನಾನು ಈ ಥರ ರೆಡಿಯಾಗಿದ್ದೀನಿ, ಕಂಫರ್ಟಬಲ್ ಆಗಿರುತ್ತೆ ಅಂತ. ಸೊ ನನ್ನ ತಮ್ಮ ನೋಡಿ ಗೈಸ್ ಸುಮ್ಮನೆ ನಿಂತ್ಕೊಂಡು ಅವನೇ ಏನು ಕೆಲಸ ಮಾಡಲ್ಲ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಅವನೇ ಮುದ್ದಾಗೆ. ನನಗಂತೂ ಸಖತ್ ಇಷ್ಟ ಇವನಂತ. ನೋಡಿ ಏನು ಗೊತ್ತಾಗಲ್ಲ ಕಂದಮ್ಮನಿಗೆ. ಎಲ್ಲ ಕೆಲಸನೂ ಆಯ್ತು ಗೈಸ್. ಇನ್ನು ನಮ್ಮಮ್ಮ ಕುಳಿಯೋವ್ರಿಗೆ ಚಿತ್ರಾನ್ನ ಮಾಡೈತೆ, ಮತ್ತು ನಮಗೆ ಮುದ್ದೆ ಮಾಡಿ ಸೊಪ್ಪು ಖಾರ ರುಬ್ತೈತೆ ನೋಡಿ ಗೈಸ್. ಏನೋ ಒಂದು ಸೊಪ್ಪು ನಿನ್ಗೇನಕ್ಕೆ. ಸೊ ಇವಾಗ ಹೋಗ್ಬೇಕು ಗೈಸ್. ನಮ್ಮಮ್ಮ ಸಾಂಬಾರು ಮಾಡಿದ ತಕ್ಷಣ ತಿಂದ್ಬಿಟ್ಟು ಹೋಗಬೇಕು. ಎಲ್ಲ ಕೆಲಸನೂ ಆಯಿತು ಮಾರ್ನಿಂಗ್ಗೆ. ಹಾಸ್ಟೆಲಲ್ಲಿ ಇದ್ದಿದ್ರೆ ಇಷ್ಟು ಕೆಲಸನೇ ಆಗ್ತಾಯಿದ್ದಿಲ್ಲ ಗೈಸ್. ಇನ್ನೂ ಮಾಡ್ಕೊಂಡು ಇದ್ದೀವಿ ಅನಿಸುತ್ತೆ. ನಿಜ ಗೈಸ್, ಹಾಸ್ಟೆಲಲ್ಲಿದ್ದರೆ ಎದ್ದು ಕೆಲಸನೇ ಮಾಡಲ್ಲ. ಹಾಗೆ ಏನೋ ಒಂದು ಸೋಂಬೇರಿಗಳು. ಇಲ್ಲಿ ಮನೆಗೆ ಬಂದರೆ ಮಾತ್ರ 6 ಗಂಟೆಗೆಲ್ಲ ಎಲ್ಲ ಕೆಲಸ ಆಗ್ತದೆ ಗೈಸ್. 6-6:30ಗೆಲ್ಲ ಹಸುಗಳನ್ನೆಲ್ಲ ಕಟ್ಟಾಕ್ಬಿಟ್ಟಿದ್ದೀವಿ. ಇನ್ನು ಅವುಗಳನ್ನ ನಮ್ಮ ತಮ್ಮ ನೋಡ್ಕೊತಾನೆ ಗೈಸ್ ಎಲ್ಲ. ಗೈಸ್ ನೋಡಿ ಗೈಸ್, ಇದು ಏನು ಮಹಾ ಇದು ಅರ್ಧ ಇದು ಫುಲ್ ಮೂಟೆ ಐತೆ ಗೈಸ್. ಎತ್ಕೊಂಡು ಹೋಗೋಕ್ಕಾಗಲ್ಲ, ಅದಕ್ಕೆ ಅರ್ಧ ಮಾಡಿ ನನ್ನ ತಂಗಿ ನನ್ನ ತಮ್ಮ ಇಬ್ಬರು ಎತ್ಕೊಂಡು ಹೋಗ್ತವ್ರೆ. ಏನೋ ಒಳ ಹತ್ರ ಬಂದುಬಿಟ್ವಿ. ನನ್ನ ತಂಗಿ ಏನೋ ತಗೊಂಡು ಹೋಗ್ತಾಳೆ ಹೀರಿಯ. ಸೊ ಇವತ್ತು ನಾಟ್ಬಿಡ್ತೀವಿ ಅನ್ನೋ ಒಂದು ಇದರಲ್ಲಿದ್ದೀವಿ, ಅಂದರೆ ಫುಲ್ಲು ಕಂಪ್ಲೀಟ್ ಮಾಡಿಬಿಡ್ತೀವಿ ಅಂತ. ಏನಾಗುತ್ತೋ ಗೊತ್ತಿಲ್ಲ, ನೋಡಬೇಕು. ಇಷ್ಟು ದೊಡ್ಡ ಹೊಲ ಗೈಸ್, ತೋರಿಸ್ತೀನಿ ರೀ ಒಂದು ನಿಮಿಷ. ಇಷ್ಟು ಫುಲ್ಲು ಅಲ್ಲಿ ಮೇಲೆಯಿಂದ ಕಾಣಿಸ್ತೈತಲ್ಲ, ಅಲ್ಲಿ ಒಂದು ಹಸ್ರಾಗಿ ಕಾಣಿಸ್ತೈತೆ, ಅಲ್ಲಿಂದ ಹಿಡ್ದು ಸೊ ಇಲ್ಲವರೆಗೂ ಲಾಸ್ಟ್ ಕಾಣಿಸ್ತೈತಲ್ಲ ಅಲ್ಲವರೆಗೂ ಇರೋದು ನಮ್ಮದು ಹೊಲ. ಇದು ಒಂದೇ ಹೊಲ ನಾಟೋದು. ಆ ಒಂದು ಹೊಲನೇ ಫುಲ್ ಕಂಪ್ಲೀಟ್ ಆಗಿಬಿಡ್ಬೇಕು ಅಂತ ಇವತ್ತು. ಬಟ್ ಏನಾಗುತ್ತೋ ಗೊತ್ತಿಲ್ಲ. ನಮ್ಮ ಮನೆಯವರೇ 4 ಜನ ಇದ್ದೀವಿ ನಾಟವರು. ಇನ್ನು 4 ಜನ ಕೂಲಿಯವ್ರು ಬರ್ತಾರೆ ಗೈಸ್. ನಮ್ಮಪ್ಪ ಅವರು ಮಿಕ್ಕಿದ್ದು ನನ್ನ ತಮ್ಮ ಅವರು ಪೈರು ಕಿತ್ಕೊಡ್ತಾರೆ. ನೋಡಬೇಕು ಕಂಪ್ಲೀಟ್ ಆಗುತ್ತಾ ಇಲ್ವಾ ಅಂತ. ನಮ್ಮಪ್ಪ ನನ್ನ ತಮ್ಮ ಏರಿಯಾನ ಫುಲ್ ಒಳಕ್ಕೆ ಚೆಲ್ಲಕ್ಕೆ ಹೋಗ್ತಾವ್ರೆ. ನಾವು ಇನ್ನು ಈ ಪೈರನ್ನ ಕೇಳಬೇಕು ಗೈಸ್, ಕುಳಿಯೋರು ಬರೋವರೆಗೂ. ನೋಡಿ ನಮ್ಮೂರು ವೆದರ್ ಎಷ್ಟು ಚೆನ್ನಾಗಿ ಪೀಸಾಗೈತೆ. ಪಕ್ಷಿಗಳದೆಲ್ಲ ಕೇಳಿಸ್ತೈತಲ್ಲ ಸೌಂಡ್ ನಿಮಗೆಲ್ಲ, ಗ್ರರ್ ಅಂತ ಕಿಚಿ ಕಿಚಿ ಕಿಚಿ. ನೋಡಿ ಗೈಸ್ ಎಲ್ಲ ನಾಟ್ಬಿಟ್ಟವ್ರೆ. ಎಷ್ಟು ಚೆನ್ನಾಗೈತೆ ನಮ್ಮೂರು. ಸೊ ಗೈಸ್, ನೀವು ನಿನ್ನೆ ಕಮೆಂಟ್ಸಲ್ಲಿ ಕೇಳಿದ್ರಲ್ವ ಏನು ಪೈರು ಅಂತ. ಸೊ ಇದು ರಾಗಿ ಪೈರು. ನಾವು ರಾಗಿ ಪೈರು ಮಾತ್ರ ನಾಟೋದು. ಯಾಕಂತಂದರೆ ಮಳೆಗೆ ಮಾತ್ರ ನಾಟ್ತೀವಿ ನಾವು, ನಮ್ದೇನು ಬೋರ್ ಏನಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಮಳೆ ಬೀಳ್ತೈತಲ್ವ. ಸೊ ಈ ಥರ ನಾವು ಫಸ್ಟೇ ರಾಗಿನ ಒಂದು ಕಡೆ ಚೆಲ್ಲಿಕ್ಕೊಂಡಿರ್ತೀವಿ ಪೈರು ಬರೋವರೆಗೂ. ಪೈರು ಬಂದಮೇಲೆ ಆಮೇಲೆ ಈ ಪೈರನ್ನೆಲ್ಲ ಈ ಥರ ಕಿತ್ಕೊಂಡು ಕಟ್ಕೊಂಡು ಅಲ್ಲಲ್ಲಿ ಹಾಕ್ಕೊಂಡು ನಾಟ್ತೀವಿ ಗೈಸ್. ಹಸುಗಳು ಎತ್ತಗಳು ಬಂದೈತೆ ನಮ್ಮ ಹೊಲಕ್ಕ. ಮಧ್ಯಾಹ್ನ ಅಷ್ಟೊತ್ತಿಗೆ ಇಷ್ಟು ನಾಟಿದ್ದೀವಿ ನಾವು. ಇನ್ನು ಇಷ್ಟೇ ಇರೋದು ಗೈಸ್. ಇಷ್ಟು ಜನ ಬಂದವ್ರೆ ಕೂಲಿಯವರು. ನಮ್ಮಮ್ಮ ಚಿತ್ರಾನ್ನ ಮಾಡಿದರು, ತಿಂದ್ಬಿಟ್ಟು ಮತ್ತೆ ಪೈರು ಕೀಳಕ್ಕೆ ಹೋಗ್ತಾಯಿದ್ದೀವಿ. ನೋಡಿ ಊಟ ತಿಂದಮೇಲೆ ಎಲೆ ಅಡಿಕೆ ಕೊಡ್ತಾರಲ್ವ, ಸೊ ಹಂಗೆ ಎಲೆ ಅಡಿಕೆ ಹಾಕ್ಕೊಂಡು ನೋಡಿ ಗೈಸ್. ಅಷ್ಟೇ ಗೈಸ್, ನೋಡೋಣ ಇವತ್ತು ಮುಗ್ದೋಗುತ್ತೆ ಅನಿಸುತ್ತೆ. ರಣರಂಗಕ್ಕೆಲ್ಲ ಪ್ರವೇಶ ಮಾಡಿದ್ದಾರೆ. ಚಕ್ರಗಳು ಎಲ್ಲ ವಾವ್ ಸಕ್ಕದಾಗಿ ಕಾಣ್ತೈತೆ ಗೈಸ್. ಮಳೆ ಬರ್ತೈತೆ ನೋಡಿ ಗೈಸ್, ಎಷ್ಟು ಗಾಳಿ ಬರ್ತೈತೋ.
ನಮ್ಮ ಪೈ ನೋಡಿ ಗೈಸ್ ಎಷ್ಟು ಗಾಳಿ ಬರ್ತೈತೋ. ನೋಡಿ ಗೈಸ್ ಪಕ್ಕ ನಾವು ಮಳೆ ಬರಲ್ಲ ಅನ್ಕೊಂಡಿದ್ವಿ, ಬಟ್ ಬರ್ತೈತೆ. ಎಂದಾಗಿದ್ದೀವಿ ನೋಡಿ, ಎಷ್ಟು ಮಳೆ ಬರ್ತಾಯ್ತು. ಮಳೆ ಗೈಸ್ ನೋಡಿ, ಮಳೆ ನಿಂತೈತೆ. ಇವಾಗ ಹೋಗಿ ಮತ್ತೆ ಪೈರು ಹೊಡಕ್ಕೆ ಹೋಗ್ಬೇಕು.